ಹೀಗೆ ಹೈಫೈ ಬಸ್ಗಳಲ್ಲಿ ನೂರಾರು ನೇಪಾಳಿಗರು ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯಕ್ಷವಾಗಿರೋದನ್ನು ಕಂಡು ದಂಗಾಗಿರುವ ಪೊಲೀಸರು ಇತ್ತೀಚೆಗೆ ಬಾಂಗ್ಲಾದೇಶದವರು ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸ್ತಾ ಇದ್ದಾರೆ ಅಂತ ಪೊಲೀಸರು ಪ್ರತಿಯೊಬ್ಬರ ಐಡಿ ಕಾರ್ಡ್ಗಳನ್ನು ಪರಿಶೀಲಿಸ್ತಾ ಇರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ನಗರದ ಹೊರವಲಯದಲ್ಲಿರುವ RTO ಅಧಿಕಾರಿಗಳ ಕಚೇರಿ ಎದುರು. ಹೌದು, ಆಂಧ್ರದಲ್ಲಿ ಅಂತಾರಾಜ್ಯದ ಖಾಸಗಿ ಬಸ್ಗೆ ಬೆಂಕಿ ತಗುಲಿ ಬಸ್ನಲ್ಲಿದ್ದವರು ಸಜೀವ ದಹನವಾದ ಮೇಲೆ ಕರ್ನಾಟಕದಲ್ಲಿ RTO ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಂತಾರಾಜ್ಯ ಖಾಸಗಿ ವಾಹನಗಳ ಮೇಲೆ ನಿಗಾ ವಹಿಸಿದ್ದು ಅದರಂತೆ ಚಿಕ್ಕಬಳ್ಳಾಪುರ RTO ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ದಾಖಲೆಗಳಿಲ್ಲದೆ ಓಡಾಟ ನಡೆಸ್ತಾ ಇದ್ದ ವೈಫೈ ಬಸ್ಗಳನ್ನು ಹಿಡಿದು ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತಾ ಇದ್ರು. ಅದರಂತೆ ಬುಧವಾರ ಅಂತಾರಾಜ್ಯದಿಂದ ಹೆಚ್ಚುವರಿ ಜನರನ್ನು ತುಂಬಿಸಿಕೊಂಡು ಬರ್ತಾ ಇದ್ದ 3 ಬಸ್ಗಳನ್ನು ಸೀಸ್ ಮಾಡಿ ಅಧಿಕಾರಿಗಳು RTO ಕಚೇರಿ ಬಳಿ ಪರಿಶೀಲನೆ ನಡೆಸಿದ್ದಾರೆ. ಒಂಚೂರು ಹಂಗೆ ನೋಡ್ತಾ ಇರಿ ಸರ್. ಎಮರ್ಜೆನ್ಸಿ ಡೋರು ಓಪನ್ ಮಾಡಿ. खोलो ಎಮರ್ಜೆನ್ಸಿ ಡೋರ್ खोलो ओपन करो एमरजेंसी डोर. हाँ एमरजेंसी डोर गाड़ी लाना था. हमारे लिए खाने का पैसा भी कितनी बार बोला, हमारे लिए खाने का पैसा भी कितना दिन लगता है मालूम. खाया बंद करे होटल में काम करता है. जो उधर से आएगा अर्जेंट एक लेना. एक लाइन में लाइन में जाओ. सबका बोला क्या सभी लाइन में जाओ. तुम इस तरफ आओ. इधर एक लाइन में जाओ. जस्ट 3 लाइन बनाओ. बस ಇದೊಂದು ಕಡೆಯಾದರೆ ಅಂತಾರಾಜ್ಯ ಖಾಸಗಿ ಬಸ್ಗಳಲ್ಲಿ ಕುರಿಗಳ ರೀತಿ ತುಂಬಿದ್ದ ಜನರನ್ನ ನೋಡಿ RTO ಅಧಿಕಾರಿಗಳು ದಂಗಾಗಿದ್ರು. ನೇಪಾಳದಲ್ಲಿ ಕೋಮುಗಲಭೆ ಸೃಷ್ಟಿಯಾಗಿ ದೇಶ ದಿವಾಳಿಯಾದ ಮೇಲೆ ನೇಪಾಳಿಗರು ಭಾರತಕ್ಕೆ ಕೆಲಸವನ್ನ ಅರಸಿ ನೇಪಾಳದಿಂದ ವಲಸೆ ಬಂದಿದ್ರು. ಈ ಜನರಲ್ಲಿ ಬಾಂಗ್ಲಾದೇಶದ ಮೂಲದ ಪ್ರಜೆಗಳಿದ್ದಾರೆ ಅಂತ ಅನುಮಾನ ಮೂಡಿದೆ. ಇದರಿಂದ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ 160ಕ್ಕೂ ಹೆಚ್ಚು ಜನರ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ನೇಪಾಳಿ ಜನರ ಬಳಿ ಇದ್ದ ID ಕಾರ್ಡ್ ಪರಿಶೀಲನೆ ನಡೆಸಿ ಇಂಚಿಂಚು ಮಾಹಿತಿ ಪಡ್ಕೊಂಡಿದ್ದಾರೆ. ನೇಪಾಳಲ್ಲಿಂದ ಬರ್ತಿದ್ರು ಬಸ್ಸಲ್ಲಿ. ಇಲ್ಲಿ ಬೆಂಗಳೂರಿಗೆ ಕೆಲಸ ಮಾಡೋಣ ಅಂತ ಬರ್ತಾ ಇರೋದು ಎಲ್ಲರೂ. ಅಲ್ಲಿಂದ ಬಸ್ ಸಮಿತಿ ಮಾಡ್ಕೊಂಡವ್ರೆ. ಸಮಿತಿಯಲ್ಲಿಂದ ಇದು ಬಾಡಿಗೆ 4,000 ಬಾಡಿಗೆ ಮಾಡಿ ಬೆಂಗಳೂರು ಬಿಡ್ತೀನಿ ಅಂತ ಬಸ್ಸಲ್ಲಿ ಆಗ್ತಿರೋದು. ಒಂದು ಬಸ್ಸಲ್ಲಿ 80 to 90 ಮೆಂಬರ್ಸ್ ಇದ್ದಾರೆ ಸರ್. ಅದೇ ಕೆಲಸ ಮಾಡೋಸ್ಕರ ಬರ್ತಿರೋದು ಬೆಂಗಳೂರಿಗೆ. ಹೌದು. ಸೊ ಅಂದರೆ ಏನು ಅಕ್ರಮವಾಗಿ ಬರ್ತಾ ಇದ್ರೆ ಅಥವಾ ಏನಾದರೂ ಬರ್ತಾರೆ ಏಜೆಂಟ್ ಮುಖಾಂತರ? ಏಜೆಂಟ್ ಮುಖ ಕೆಲಸಕ್ಕೆ ಯಾವ ಥರ ಏಜೆಂಟ್ ಯಾವುದೂ ಇಲ್ಲ. ಬಸ್ ಮಾತ್ರ ಏಜೆಂಟ್ಗಳು ಕಟ್ತಾ ಇರೋದು. ಹೌದು. ಸೊ ಈಗ ಯಾಕೆ ಇಟ್ಕೊಂಡಿದ್ದಾರೆ ಇಲ್ಲಿ? ಇಲ್ಲಿ ಬಸ್ಸಲ್ಲಿ ಜನ ಜಾಸ್ತಿ ಹಾಕಿದ್ದಾರೆ ಅಂದವ್ರೆ. ಸೊ ಚೆಕಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೊನ್ನೆ ಆಕ್ಸಿಡೆಂಟ್ ಆಗಿದೆಯಲ್ಲ ಹೈದ್ರಾಬಾದಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಚೆಕಿಂಗ್ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ಸೊ ಈಗ ಪೊಲೀಸರೆಲ್ಲ ಏನು ಮಾಡಿ ಚೆಕ್ ಮಾಡ್ತಿದ್ದಾರೆ? ಈಗ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸರ್. ಈಗ ನೋಡೋಣ ಏನು ಹೇಳ್ತಾರೆ. ಹೌದು. ಸೊ ಎಲ್ಲ ನೇಪಾಳೀಸ್ ಇದ್ದಾರಾ ಅಥವಾ ಏನು ಅಂತ? ಹೌದು, 90% ನೇಪಾಳಿನೇ ಇದ್ದಾರೆ. ಯಾಕೆ ಆ ಕಡೆಯಿಂದ ನೇಪಾಳೀಸಿಂದ ಈ ಕಡೆ ಬಂದಿರುತ್ತೆ? ಅದು ಗೊತ್ತಿಲ್ಲ ಸರ್. ಎಲ್ಲರೂ ಅಲ್ಲೇನು ದಿವಾಳಿ ಆಯಿತು ಅಂತ ದುಡ್ಡು ದಿವಾಳಿ ಎಲ್ಲ ಮೋಸ್ಕೊಂಡು ಬರ್ತಾ ಇರೋದು. ಯಾರು ಫಸ್ಟ್ ಇಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಸೆಕ್ಯೂರಿಟಿಗೆ, ಹೋಟೆಲ್ಗೆ ಮತ್ತು ಅಪಾರ್ಟ್ಮೆಂಟ್ಸ್ಗಳಿಗೆ. ಸೊ ಈಗ ದೀಪಾವಳಿ ಫಿನಿಶ್ ಆಗಿದೆ, ಸ್ವಲ್ಪ ಜಾಸ್ತಿ ಜನ ಬರ್ತಾ ಇರೋದು ಆ ಕಡೆಯಿಂದ. ಎಷ್ಟು ಜನ ಬಂದಿದ್ದಾರೆ ಇವತ್ತು? ಇವತ್ತು ಒಂದು ಬಸ್ಸಲ್ಲಿ 80 ಮೆಂಬರ್ಸ್ ಇದ್ದಾರೆ ಸರ್. 150 ಇದ್ದಾರೆ. 100-150 ಜನ ಇದ್ದಾರೆ 2 ಬಸ್ಗೆ. ಈಗ ಏನು ಹೇಳ್ತಾ ಇದ್ದಾರೆ ಪೊಲೀಸರು? ಪೊಲೀಸವರು ಈಗ ಚೆಕಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ಸರ್. ಏನು ಹೇಳಿಲ್ಲ, ನೋಡೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಕಿಶೋರ್ ಅಂತ ಸರ್. ಇನ್ನು ದಾಖಲೆಗಳಿಲ್ಲದ 3 ಬಸ್ಗಳನ್ನು ಸೀಸ್ ಮಾಡಿದ ಚಿಕ್ಕಬಳ್ಳಾಪುರ RTO ಅಧಿಕಾರಿಗಳು ಬಸ್ಗಳಲ್ಲಿ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಬಂದಿದ್ದ 160ಕ್ಕೂ ಹೆಚ್ಚು ನೇಪಾಳಿ ಜನರನ್ನ RTO ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸರ್ಕಾರಿ ಬಸ್ಗಳನ್ನು ಕರೆಸಿ ಬೆಂಗಳೂರಿಗೆ ತಲುಪಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.